ಸಿನಿಮಾ ಮಾರ್ಟ್ ಅರ್ಪಿಸ್ತಾ ಇರುವಂತಹ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ 103ನೇ ಎಪಿಸೋಡ್ಗೆ ಹೋಗ್ತಾ ಇದ್ದೀನಿ. ಈ ಬಾರಿ ನೇರವಾಗಿ ನಾನು ಕಲಬುರಗಿ ಕಡೆಗೆ ಹೋಗ್ತಾ ಇದ್ದೀನಿ. ಎಷ್ಟು ವಿಚಿತ್ರ. ಸಾಮಾನ್ಯವಾಗಿ ಇಂತಹ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಬಹುದಾದಂಥವ್ರುಗಳಿಗೆ ಬಹಳ ಸರಿ ಭವಿಷ್ಯ ಕಷ್ಟ ಆಗಿಬಿಡುತ್ತೆ. ತುಂಬ ಕಷ್ಟ ಆಗುತ್ತೆ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್. ನೇಮ್ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ಸು, ಬಟ್ ವರ್ಕ್ ಆಗಲ್ಲ. ಅದು ಭಾಳ ಸರಿ ಕಷ್ಟ ಆಗುತ್ತೆ ಹೊರಗೆ ಬಂದಾಗ. ಅಂಥದ್ರಲ್ಲಿ ಈ ಹುಡುಗ ಇಷ್ಟು ಮಾಡಿದ್ದಾನೆ ಅಂದರೆ ಫಸ್ಟ್ ಕತೆ ನೋಡೋಣ. ಹೀಗೆ ವಿದ್ಯಾಭ್ಯಾಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಈ ವಿದ್ಯಾರ್ಥಿ ಹೆಸರು ನಾಗೇಶ ಅಂತ. ಕಲಬುರಗಿಯ ಕಾಕಡೆ ಚೌಕ್ನ ಶರಣಮ್ಮ ಮತ್ತು ಸಿದ್ದಬೀರ್ ಎಂಬ ದಂಪತಿಗಳ ಮಗನಾಗಿದ್ದಾನೆ. ಕಳೆದ 11 ವರ್ಷಗಳಿಂದ ಕಲಬುರಗಿ ನಗರದ ಬಾಲ ಮಂದಿರದಲ್ಲಿ ಇದ್ದುಕೊಂಡು SSLCಯಲ್ಲಿ 82% ಅಂಕ ಪಡೆದು ಸಾಧನೆ ಮಾಡಿದ್ದಾನೆ. ಇಷ್ಟು ಅಂಕ ಪಡೆದರೂ ನಾಗೇಶನಿಗೆ ಯಾವ ಖಾಸಗಿ ಕಾಲೇಜಿನವರು ಉಚಿತ ಪ್ರವೇಶ ಕೊಡುವ ಮನಸ್ಸು ಮಾಡಿಲ್ಲ. ಹೀಗಾಗಿ ಮುಂದಿನ ಭವಿಷ್ಯದ ಕುರಿತು ನಾಗೇಶ ಮತ್ತು ಅವನ ತಾಯಿ ಚಿಂತೆಯಲ್ಲಿದ್ದಾರೆ. ಕಲಬುರಗಿಯ ಸರ್ವಜ್ಞ PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಎಂಬುದು ನಾಗೇಶನ ಆಸೆಯಾಗಿದೆ. ಆದರೆ ಆತನಿಗೆ ಬಡತನದ ಸಮಸ್ಯೆ ಇರುವ ಕಾರಣ ಮುಂದಿನ ಭವಿಷ್ಯ ಅತಂತ್ರವಾಗಿದೆ. 82% ಅಂಕ ಪಡೆದಿರುವ ನಾಗೇಶನಿಗೆ ಟ್ಯಾಲೆಂಟ್ ಇದೆ. ಆದರೆ ಆರ್ಥಿಕ ಸಮಸ್ಯೆಯೇ ಸದ್ಯ ನಾಗೇಶನಿಗೆ ಮಾರಕವಾಗಿದೆ. ಯಾರಾದರೂ ದಾನಿಗಳು ಮುಂದೆ ಬಂದು ನಾಗೇಶನ ಉಜ್ವಲ ಭವಿಷ್ಯಕ್ಕೆ ಸಹಕರಿಸಬೇಕಿದೆ. ನನ್ನ ಜೊತೆ ಇದ್ದಾನೆ ನಾಗೇಶ್. ನಮಸ್ಕಾರಪ್ಪ. ನಮಸ್ಕಾರ. ನೀನವರ ಅಣ್ಣ ಮಾಳಪ್ಪ. ನೀವು ಬಾಲಮಂದಿರದ ಗೃಹಪಾಲಕರು. ಅಂದರೆ ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಅದು ಎಂಥ ಮಕ್ಕಳು ಬರುತ್ತವೆ ಅಲ್ಲಿಗೆ? ಅಲ್ಲಿ ಸಾಮಾನ್ಯವಾಗಿ ಅನಾಥ ಮಕ್ಕಳು ಮತ್ತು ಈಗ ಮಕ್ಕಳ ಸಹಾಯವಾಣಿ 1098 ಈ ಥರ ಮಕ್ಕಳು, ರೈಲ್ವೆ ಸ್ಟೇಷನ್ಸ್ ಇರುವಂಥ ಮಕ್ಕಳು, ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಮಕ್ಕಳು, ಈ ಥರ ಮುಖಾಂತರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ವಯಸ್ಸಿನ ಮಕ್ಕಳು ಬರುತ್ತೆ ನಮ್ಮ ಬಾಲಮಂದಿರದಲ್ಲಿ. 6ರಿಂದ 18 ವರ್ಷದ ಮಕ್ಕಳು ನಮ್ಮಲ್ಲಿ. ಇವನು ಯಾವ ವಯಸ್ಸಲ್ಲಿ ಬಂದಿದ್ದು? ಇವನು ಸುಮಾರು 9 ವರ್ಷ ನಮ್ಮ ನಿಲಯದಾಗ ಇದ್ದನು. ಯಾಕೆ ಬಂದ ಆ ಟೈಮ್ನಾಗ ಇವ್ರ ತಂದೆಯವರೆಲ್ಲ ಮದ್ಯ ವ್ಯಸನೆ ಕುಡಿತಿದ್ದಾರೆ ಸರ್. ಅವ್ರ ತಾಯಿ ಎಲ್ಲ ಕೂಲಿ ಕೆಲಸ ಮಾಡ್ತಿದ್ದಾರೆ. ಏನಾಯ್ತು ನಿಂದು? ಯಾಕೆ ಹೋದಿ? ಬಾಲಮಂದಿರ ನಮ್ಮ ತಾಯಿಯವರು ದುಡ್ದು ಹಾಕ್ತಾರೆ, ನಮ್ಮ ತಂದೆಯವರು ಕುಡಿತಾರೆ. ಅಡ್ಸಲಕ್ಕೆ ನಮ್ಮ ತಾಯಿಯವರಿಗೆ ಓದಿಸ್ಲಕ್ಕಾಗ ಆದರೆ ಬಾಲಮಂದಿರ ತಂದು ಹಾಕ್ಯಾರ. ಅವು ಅಪ್ಪನ ಬಿಟ್ಟು ಬಾಲಮಂದಿರಕ್ಕೆ ಹೋದಿ ನೀನು? ಹಾಂ, ಒಬ್ಬನೇ? ಇಬ್ರು ಹೋದ್ರಿ? ನೀನು ಹೋದೆ? ನೀ ದೊಡ್ಡವನೇನ ಹಿರಿಯವನೇ? ನೀನು ಇನ್ನೊಬ್ಬನ ಅವ ಮನೆಯಲ್ಲಿ ಓದೇನು. ನೀ ಎಷ್ಟು ಓದ್ದಿ? ನಾ ಇನ್ನ ITI ಓದ್ತಾ ಇದ್ದೇನೆ ರೀ ಸರ್. ITI ಓದ್ತಿ? ಹಾಂ ರೀ. ಬಾಲಮಂದಿರದಿಂದ ಆಚೆ ಬಂದಿ ನೀನು? ಹಾಂ ರೀ. ಬಂದು ITI ಓದ್ತಿ. ಹೆಂಗೆ ಓದ್ತಿ? ನಿಂಗೆ ರೊಕ್ಕ ಎಲ್ಲಿ ಬರ್ತದೆ? ರೊಕ್ಕ ಅಲ್ಲಿ ಅಡ್ಮಿಷನ್ ಮಾಡ್ಸ್ಯಾರ, ಪಾಸ್ ತೆಗೆಸ್. ಯಾರು ಮಾಡ್ಸಾರ? ಬಾಲಮಂದಿರದವ್ರು. ಅವರೇ ಮಾಡ್ಸಾರೇನ? ಹಾಂ ರೀ. ಮತ್ತು ಇವ್ನಿಗೆ ಯಾಕೆ ಮಾಡ್ಸೋಕ್ಕಾಗಲಿಲ್ಲ? ಅದೇ ಸರ್, ಆತನ ಇಂಟ್ರೆಸ್ಟ್ ಇದ್ದಾನೆ ಸರ್. ಅದೆಲ್ಲ ಒಂದು ವರ್ಷಕ್ಕೆ 18 ವರ್ಷ ಆಗ್ತಾ ಇದೆ ಸರ್. ಈಗ 17 ವರ್ಷ ಬಂದಿದ್ದಾನೆ ಸರ್ ಅವನು. ತಾಯಿನೂ ಮತ್ತು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರು ಸರ್. ಈಗ ಕಳಿಸ್ಬೋದಾ ನೀವು? ಹಾಂ, ಈಗ ಬಿಡುಗಡೆ ಮಾಡಿದ್ದೇವೆ ಸರ್. ಬಿಡುಗಡೆ ಮಾಡಿದಾರಾ? ಬಿಡುಗಡೆ ನಮ್ಮ ನಿಲಯದಿಂದ ಬಿಡುಗಡೆ ಮಾಡಿದ್ದೇವೆ ಸರ್. ಇಬ್ಬರನ್ನೂ? ಇಬ್ಬರನ್ನೂ ಸರ್. ಈಗ ನಿಮ್ಮಪ್ಪ ಇಲ್ಲೇನ? ಅದಾರ ರೀ. ಆದ್ರೆ ಇದು ಮದ್ಯಪಾನ ಇದು ಕುಡಿತಾರೆ ಈಗಲೂ? ಈಗ ಕುಡ್ದು ಏನು ಮಾಡ್ತಾರೆ? ಅದೇ ಕೂಡ ಮನೆಗೆ ರೊಕ್ಕ ತಂದು ಕೊಡಲ್ರಿ, ತಾಯಿ ಒಬ್ಬರೇ ದುಡಿಬೇಕು. ನೀ ಎಷ್ಟು ವರ್ಷ ಇದ್ದೆ ಬಾಲಮಂದಿರದಾಗ? 9 ವರ್ಷ. ಅಣ್ಣ ತಮ್ಮ ಇಬ್ರು ಇದ್ರಿ? ಹಾಂ ರೀ. ಅಲ್ಲಿ ಏನು ಮಾಡಿದ್ರು? ಅಲ್ಲಿ ನಮಗೆ ಶಾಲೆ ಓದಿಸಿ ಊಟ ಕೊಡ್ತಿದ್ರ? ಊಟ ಬಟ್ಟೆನೂ ಕೊಡ್ತಿದ್ರ? ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ತೀವಿ. ಎಲ್ಲಿ ಓದ್ದಿ ನೀನು? ಅಲ್ಲಿ ಸರ್ಕಾರಿ ಶಾಲೆ. ಕನ್ನಡ ಮೀಡಿಯಮ್ಮ? ಕನ್ನಡ. ನೀನು? ನಾವು ಸೇಮ್ ಕನ್ನಡ ಮೀಡಿಯಮ್ಮೇ ಓದ್ತೀವಿ. ITI ಎಷ್ಟನೇ ವರ್ಷ ನಿಂದ? ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಪಾಸ್ ಆಗೈತಿ? ಹಾಂ ರೀ. ಮತ್ತೆ ಈಗ ಎಲ್ಲಿ ಓದ್ತಿ ನೀನು? ಹೊರಗಡೆ ಇದೆಯಲ್ಲ, ಈಗ ಮನೆಗೆ ಹೋಗಿ ಓದ್ತೀಯನ? ಹ್ಞೂ ಓದ್ತೀನಿ. ಮನೆ ಐತೆ ನಿಮ್ಗೆ? ಹಾಂ ಸರ್. ಹಾಂ ರೀ. ಐತ ಮನೆ? ಹಾಂ ರೀ. ಅದ ರೀ. ಅವ್ವ ಅಪ್ಪ ಇಲ್ಲದೆ ಹ್ಯಾಂಗೆ ಓದಿದ್ರಿ ನೀವು? ಭಾಳ ಮಕ್ಳಿಗೆ ಅವ್ವ ಅಪ್ಪ ಇರ್ತಾರೆ, ಮನೆ ಇರ್ತದೆ, ರೊಕ್ಕ ಇರ್ತದೆ, ಎಲ್ಲ ಇರ್ತದಪ್ಪ. ಅಂದರೂ ಆ ಮಕ್ಕಳು ಓದಂಗಿಲ್ಲ. ನೀವು ಹೆಂಗೆ ಓದಿದ್ರಿ? ಅವ್ವ ಅಪ್ಪನ ಬಿಟ್ಟಿದ್ರೇನ? ಅವ್ವ ಬರ್ತಿದ್ಲೇ ನಿಮ್ಮನ್ನು ನೋಡೋಕ್ಕೆ? ಅವಾಗ ಬರ್ತೀರಿ.
ಎಷ್ಟು ದಿನಕ್ಕೊಮ್ಮೆ ಬರ್ತಿದ್ಲ? 2 ತಿಂಗಳಿಗೊಮ್ಮೆ ಹಂಗೆ ಬರ್ತೀವಿ. ಬಂದು ನೋಡ್ಕೊಂಡು ಹೋಗೋಳೆ? ಬಂದು ಏನು ಮಾಡೋಳೆ? ಬಂದು ಕಸ ಅಳವಳೆ? ಇಲ್ರಿ ಆತಿಲ್ಲ. ಅಳ್ತಿರ್ಲಿಲ್ಲ ಅವಳ? ಇಲ್ಲ ನೀವು ಅಳ್ತಿದ್ರಿ? ನಿಮ್ಗೆ ಅವ್ವ ಅಪ್ಪ ಬೇಕು ಅನಿಸ್ತಿರ್ಲಿಲ್ಲ? ಬೇಕು ಅನ್ನಿಸ್ತಿತ್ತು. ಅಂದ್ರೆ ಭೀ ಬಂದು ನಾವು ಫೋನ್ ಹಚ್ಚಿ ಮಾತಾಡ್ತಿದ್ದೇವ್ರಿ. ಬಂದ್ಬಿಟ್ಟು ಆಕಿ ಏನು ಮಾಡ್ತಾಳೆ? ಇದು ಅವಾಗ ಇಟ್ಟಂಗಿ ಬೆಟ್ಟ ಮಾಡ್ತೀರಿ. ಈಗ ಇಲ್ಲಿ ರೋಡ್ ಮಾಡ್ತಾರಲ್ರಿ, ಸ್ಟಾರ್ ರೋಡ್? ಹಿಂಗೆ ರೋಡ್ ರೀ, ಸಿ ರೋಡ್. ಅದ್ರಾಗ ಸಿ ರೋಡ್ ಅಂದ್ರೆ ಸಿಮೆಂಟ್ ರೋಡ್. ಸಿಮೆಂಟ್ ರೋಡ್? ಅದ್ರಾಗ ಇದು ಮಾಡ್ತಾರೆ. ಏನು ಮಾಡ್ತಾಳೆ ಇದು? ಇದು ರೇತಿ ಮತ್ತೆ ಕಂಕಾರ ಇದು ಹಾಕ್ತಾರಲ್ರಿ. ಬುಟ್ಟಿ ಬುಟ್ಟಿ ತುಂಬ ಹಾಕ್ತಾರೆ. ಬುಟ್ಟಿ ಹಾಕ್ತಾಳ? ಬುಟ್ಟಿ ತುಂಬ ಕಂಕಾರ ಮತ್ತೆ ರೇತಿ ಇದು ನಿಮ್ಗೂ ಬಂದಾಗ ಕಾಸು ಕೊಡ್ತಿದ್ಲೇನ? ಬಾಲ್ಮಂದ್ರಕ್ಕೆ ಬಂದು ನಿಮ್ಮನ್ನ ನೋಡಕ್ ಬಂದಾಗ ಕೊಡೋಳ? ಎಷ್ಟು ಕೊಡೋಳ? ಕೊಡ್ತೀರಿ 20-30. ಕೊಟ್ಟು ಏನು ಮಾಡೋಳು? ಏನು ಮಾಡ್ಕೊಳ್ಳಿ ಇದು ನಾನು? ನಾವು ನಮ್ಗೆ ಏನ್ರ ಬಿಸ್ಕಿಟ್ ಗಿಸ್ಕಿಟ್ ತಿನ್ನತ್ತೆ ಕೊಡ್ತೀರಿ. ಬಿಸ್ಕಿಟ್ ಗಿಸ್ಕಿಟ್ ತಿನ್ನತ್ತೆ ಕೊಡ್ತಿದ್ರಿ. ಖರ್ಚು ಮಾಡ್ತಿದ್ರಿ? ಹಾಂ, ಅಲ್ಲೇ ಎದ್ರ ದುಕಾನ್ ಐತ್ರಿ, ಖರ್ಚು ಮಾಡ್ತಿದ್ದೀವಿ. ಹಂಗೆ ಸಾಲಿಗೆ ಹೋದಾಗ ಒಂದು 2 ರೂಪಾಯಿ ಹಂಗೆ ಖರ್ಚು ಮಾಡಿ. ಈಗ ನಿಮ್ಮ ಅವ್ವಂಗೆ ನೀವು ಏನು ಮಾಡ್ಬೇಕು? ಓದಿ ನಮ್ಮ ಅವ್ರಿಗೆ ಸಾಕ್ಬೇಕು ರೀ. ಸಾಕ್ಬೇಕ ನಿಮ್ಮ ಅವ್ವನ? ಅವ ಅಪ್ಪ. ಹಾಂ, ಅವ್ವ ಅಪ್ಪ? ಅಪ್ಪನ್ಯಾಕೆ ಅವ ಗುಂಡಾಕೊಂಡು ಸಾದಾ ಕಾಲ ಕುಡ್ದು ಬರೋನು ಅವನನ್ನ ಯಾಕೆ ಸಾಕ್ಬೇಕ? ಅವನನ್ನು ಸಾಕ್ಬೇಕೇನ ಅವನನ್ನ? ಹೆತ್ತಿದ ತಾಯಿ ತಂದೆ ಇರ್ತಾರೆ, ಸಾಕಬೇಕೇ ಆಗ್ತದೆ. ಏನಪ್ಪ? ಹೆತ್ತಿದ ತಾಯಿ ತಂದೆ ಇರ್ತಾರೆ, ಸಾಕಬೇಕೇ ಆಗ್ತದಲ್ರಿ ಸರ್. ಅವ ಏನಾದರೂ ಸಾಕ್ಬೇಕು ಅಂತಿ? ಹಾಂ, ಭಾಳ ಕಡೆ ಅವ್ವ ಅಪ್ಪ ಚಲೋ ಇದ್ರೂ ಹೆಂಡತಿ ಹೇಳದ್ಲು ಅಂತನೋ ಮತ್ತೊಂದು ಹೇಳದ್ಲು ಅಂತನೋ ನಾವು ಅವ್ವ ಅಪ್ಪ ನೋಡ್ಕೊಳಕ್ಕಾಗಲ್ಲ ಅಂತ ಮನೆಯಿಂದ ಓಡಿಸ್ತಾರೆ. ನೀವು ಅವ ಗುಂಡಾಕೊಂಬತ್ತಾನೆ ದಿನ ಬೆಳಗಾದ್ರು ಆದರೂ ಹೆತ್ತವ್ನು ಸಾಕ್ತೀನಿ ಅಂತೀಯಲ್ಲ ನೀನು? ಸಾಕ್ಲಿಲ್ಲದೆ ಊರ ಮಂದಿ ಅಂತಾರಲ್ರಿ ಸರ್. ಸಾಕ್ಲಿಲ್ಲ ಅಂದ್ರೆ ನೋಡು ಅಪ್ಪಗೆ ಹ್ಯಾಂಗೆ ಮಾಡ್ತಾರೆ ಅಂತೇಳಿ ಮತ್ತೆ ಊರ್ ಕಡೆ ಮಂದಿ ಅಂತಾರೆ. ನಮ್ಮ ಕಡೆ ಟಿವಿಯಾಗಿ ಬಂದ್ರು ಕೇಳಂಗಿಲ್ಲ, ನಿಮ್ಮ ಕಡೆ ಊರ್ ಮಂದಿ ಹೇಳಿದ್ರೆ ಹೆದರ್ಕತಿ ಏನಿನ? ನಮ್ಮ ಕಡೆ ಟಿವಿಯಾಗಿ ಬಂದ್ರು ಡೋಂಟ್ ಕೇರ್ ಹೋಗ ಅಂತಾರೆ. ನೀನು ಯಾರು ಕೇಳಕ್ಕೆ ಅಂತಾರೆ ನಮ್ಮ ಕಡೆ. ನೀವು ಊರ್ ಮಂದಿಗೆ ಎದುರ್ಕತಿ ಏನಂಗಾರೆ? ಇಲ್ರಿ ಸರ್. ಮತ್ತು ನಿಮ್ಮ ಅಪ್ಪಂಗೆ ಹೇಳ, ನಾನು ನಿನ್ನನ್ನು ಸಾಕ್ಬೇಕು ಅನ್ನೋದಿದ್ರೆ ನೀನು ಕುಡಿಯೋದು ಬಿಟ್ಟರೆ ಸಾಕ್ತೀನಿ ಅಂತ ಹೇಳಂಗಿಲ್ಲ ನೀನು? ಅವನನ್ನು ಸಾಕಿ ಕುಡಿಯೋದನ್ನೇ ಮಾಡಿಸ್ತೀರಾ? ಇಲ್ರಿ ಸರ್, ಅವ್ರಿಗೆ ಹೇಳಿದ್ರೆ ಬಿಡಲ್ರಿ ಸರ್. ನಾವು ಎಷ್ಟು ದಿನ ಹೇಳಿದ್ರೆ ಭೀ ಅವ್ರದ್ದು ಅವ್ ಏನು ಮಾಡ್ತಾರೆ? ಅವರು ಇದು ಲಾರಿಗಳು ಬರ್ತಾರಲ್ರಿ, ಟಂಗಿ ಬಟ್ಟಿಗೆ ಮಾಲ್ಗಳು ಬರ್ತಾರ, ಅವು ಇಳಿಸ್ತಾರೆ. ಕೂಲಿ ವರ್ಕ, ಕೂಲಿ. ಈ ಎರಡೂ ಹುಡುಗರು ಅಡ್ಮಿಷನ್ಸು 10 ವರ್ಷದ ಹಿಂದೆ ಆದಾಗ ಅದು ರೂಲ್ಸ್ ಪ್ರಕಾರ ಆಯ್ತೋ ಬಿಡ್ತಾರೆ, ನಂಗೆ ಅದು ಸಂಬಂಧ ಇಲ್ಲ. ಬಟ್ ಸೋಷಿಯಲ್ ವೆಲ್ಫೇರ್ಗೆ ಬರುತ್ತಲ್ಲ ಇದು? ಸರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಬರುತ್ತೆ. ಬಟ್ ಅವತ್ತು ಆಫೀಸರ್ ಯಾರು ಈ ತೀರ್ಮಾನ ಮಾಡಿ ತಗೊಂಡು ಅವ್ನು ಗ್ರೇಟ್ ಮ್ಯಾನು. ಯಾಕೆ ಅಂದರೆ ಅವ್ನು ತೀರ್ಮಾನ ತಗೊಂಡಿದ್ರಿಂದ ಇವೆರಡು ಬಚಾವಾದವು. ಅವನವತ್ತು ಪಕ್ಕಾ ರೂಲ್ ನೋಡಿದ್ದಿದ್ರೆ ಅವತ್ತು ಅವ್ರ ಆಫೀಸರು ಮೋಸ್ಟ್ಲಿ ಇವೆರಡು ಫುಟ್ಪಾತ್ಗೆ ಹೋಗೋವು. ಹಾಂ, ಆಲ್ ರೈಟ್. ನೀ ಸರ್ವಜ್ಞ ಕಾಲೇಜ್ಗೆ ಹೋಗ್ಬೇಕು, PUC ಮಾಡ್ಬೇಕು, ಸೈನ್ಸ್ ಓದ್ಬೇಕು. ಸರ್ವಜ್ಞ ಕಾಲೇಜಿನ ಅಧ್ಯಕ್ಷರಾಗಿರೋ ಚೆನ್ನಾರೆಡ್ಡಿ ಅವರು ದೂರವಾಣಿಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಗೊಂದು ದೊಡ್ಡ ನಮಸ್ಕಾರ ಸರ್. ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂದೆ. ಬಹಳ ಖುಷಿ ಆಗ್ತದೆ ಸರ್ ತಮ್ದೆಲ್ಲ ಈ ಬೆಳಕು ಕಾರ್ಯಕ್ರಮ ಎಲ್ಲ ನೋಡಿ. ಅಯ್ಯೋ, ನಾವು ಕಾರ್ಯಕ್ರಮ ಮಾಡೋದು ದೊಡ್ಡದು, ನಾವು ನಿಮ್ಮ ಕೈ ಮುಂದೆ ಬಂದು ಬೇಡ್ಕೊಂಡು ಕೇಳ್ಕೊಂಡಾಗ ನೀವು ಸೀಟ್ ಕೊಡೋದು ದೊಡ್ಡದು. ಯಾವ್ದು ದೊಡ್ಡದು ಸರ್? ಇದು ಅದು ಕೊಡೋದೇ ನಿಮ್ದು. ಈ ಕಾಲದಲ್ಲಿ ಕೊಡಬೇಕಾದವ್ರು ಕೊಡೋದು ಕೇಳಿದ್ರೇನೆ ನಾವೇ ಸಾಲ ಮಾಡಿದವ್ರು ಟೈಪ್ ಆಡ್ತಾರೆ. ನಾವ್ ಯಾರಿಗೋ 50,000 ಕೊಟ್ಟಿರ್ತೀವಿ ಚೆನ್ನಾರೆಡ್ಡಿ ಅವರೇ, ಅಣ್ಣ 50,000 ಕೊಟ್ಟಿದ್ವಲ್ಲ ಕೊಡೋ ಅಂತಂದ್ರೆ ಅವ್ನು ನಾನೇ ಅವನ ಕೈಲಿ ಸಾಲ ಇಸ್ಕೊಂಡಂಗೆ ಆಡ್ತಾನೆ. ಅಂತದ್ರಲ್ಲಿ ನನಗೂ ನಿಮ್ಗೂ ಯಾವ್ದದು ಇಲ್ದಿದ್ರು ನಾನು ಕೇಳದಾಗೆಲ್ಲ ಕೊಡ್ತೀರಲ್ಲ ನೀವು, ಸಿಕ್ಕಾಪಟ್ಟೆ ಒಳ್ಳೆಯವ್ರು ಬಿಡ್ರಿ. ಇಲ್ಲ ಸರ್, ಇದು ಮಕ್ಕಳದೇ ನಾವು ಮಕ್ಕಳಿಗೆ ಕೊಡ್ತಾ ಇರೋ ಸರ್. ನಾವ್ ಇಲ್ಲಿಂದ ತಂದಿಲ್ಲ, ಕೊಡ್ಬೇಕಾದ್ರೆ ಅವ್ರದನ್ನೇ ಅವ್ರಿಗೆ ಕೊಡ್ತಾ ಇದ್ವಿ ಸರ್ ನಾವೆಲ್ಲ. ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಸರಿ, ಮಗು ಒಂದು ಸೀಟ್ ಕೊಡಿ ಸರ್. ಇಲ್ಲ ಸರ್, ಬಿಲ್ಕುಲ್ ಸರ್. ಸರ್ ಏನ್ ಸೈನ್ಸ್ ಮಾಡ್ತಾನೆ ಸರ್? ಸೈನ್ಸ್ ಮಾಡ್ಬೇಕು ಸರ್ ಅವನು. ಸೈನ್ಸ್ ಮಾಡ್ಲಿ ಸರ್, ಮಾಡಿ ಕೊಡ್ತೀರಾ ಸರ್? ಆಮೇಲೆ ಅವ್ನಿಗೆ ಇರಕ್ಕೂ ಒಂಚೂರು ಏನಾದ್ರು ಜಾಗ ಮಾಡ್ಕೊಡ್ತೀರಾ? ಇರಕ್ ಸರ್ ಯಾಕಂದ್ರೆ ಅವ್ನು ಬಾಲಮಂದಿರದಿಂದ ಎಲ್ಲಿ ಬರ್ಬೇಕು ಪಾಪ ಅವನು. ಅವ್ನಿಗೆ 18 ಆಗಿ ರಿಲೀಸ್ ಮಾಡ್ಬಿಡ್ತಾರೆ ಸರ್ ಬಾಲಮಂದಿರದಿಂದ, ಆಚೆ ಕಳಿಸ್ಬಿಡ್ತಾರ ಅವರು. ಹಾಗಾಗಿ ಏನಾದ್ರು ಹಾಸ್ಟೆಲ್ ಮಾಡಿಸ್ಕೊಡ್ತೀರಾ? ಸಣ್ಣ ಪುಟ್ಟ ದುಡ್ಡಾದ್ರೆ ಹೇಳಿ ಸರ್, ನಾ ಕೊಡ್ತೀನಿ. ಇಲ್ಲ ಸರ್, ಈಗೆಲ್ಲ ಇದೆ ಸರ್. ನೀವೆಲ್ಲ ದಯಮಾಡಿ ಒಂದು ಕೇಸ್ ಹೆಲ್ಪ್ ಮಾಡಿ ಸರ್. ನಮಗೆ ಇದು ಮಾಡ್ತಾ ಇದ್ರಿ, ನಾವು ಸಣ್ಣ ಕೆಲಸ ನನಗೋಸ್ಕರ ಹೆಲ್ಪ್ ಮಾಡಿ. ಕೇಸ್ ಮಾಡ್ಕೊಡ್ತೀರಾ? ಇಲ್ಲ ಡೆಫಿನೆಟ್ಲಿ ಸರ್. ಹಾಗಾದ್ರೆ ಕಳಿಸ್ಕೊಡ್ಲಾ?
ರೈಟ್ ಸರ್. ನಮ್ಮ ಹುಡುಗರ ಜೊತೆ ಕಳ್ಸ್ಕೊಡ್ತೀನಿ ನಾನು. ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸರ್ವಜ್ಞ ಕಾಲೇಜ್ ಹ್ಞೂ ರೀ ಸೈನ್ಸ್, ನೀನು ಹೋಗ್ತೀಯಾ? ಹೋಗ್ತೀನಿ ರೀ ಸರ್. ಅಲ್ಲಿರಕ್ಕೆ ನಿನಗೆ ಹಾಸ್ಟ್ಲ್ ಕೊಡ್ತಾರೆ ಹ್ಞೂ ರೀ ಫ್ರೀ, ಹ್ಞೂ ರೀ ಫೀಸ್ ಕೇಳಲ್ಲ ನಿನ್ನನ್ನು. ಆದರೆ ನೀನು ಮಾಡಬೇಕಾಗಿರೋದು ಏನು? ಓದ್ಬೇಕು ರೀ ಚಲೋ. ಓದಿ ಓದ್ಬೇಕು, ಚಲೋ ಪರ್ಸೆಂಟೇಜ್ ತೆಗಿಬೇಕು. ಆಮೇಲೆ ಒಳ್ಳೆ ಹುದ್ದೆಗೆ ಹೋಗ್ಬೇಕು. ಆಮೇಲೆ ರೊಕ್ಕ ಮಾಡಬೇಕು, ಹಾಂ ಜನರಿಗೆಲ್ಲ ಕಾಟ ಕೊಡ್ಬೇಕು. ಇಲ್ರಿ, ಹಾಂ, ಜನರಿಗೆಲ್ಲ ಒಳ್ಳೇದು ಮಾಡಿ. ಜನರಿಗೆಲ್ಲ ಕಾಟ ಕೊಟ್ಟು ಜನರಿಗೆಲ್ಲ ತಲೆ ಒಡೆದು ಅವ್ರ ದುಡ್ಡೆಲ್ಲ ತಗೊಂಡು ತಿಂದು ನೀ ಚೆನ್ನಾಗಿರ್ಬೇಕು. ಇಲ್ರಿ ಗೊತ್ತಾಯ್ತಾ? ಹಾಂ ಇಲ್ರಿ ಮಾಡ್ಬೇಕು ನೀನು ಅಷ್ಟೇ. ಚಲೋ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ಆಮೇಲೆ ಜನರ ದುಡ್ಡೆಲ್ಲ ಹೊಡೆದು ಆಯ್ತು. ಕಷ್ಟದಲ್ಲಿರ್ತಾರಲ್ಲ ಅವ್ರದ್ದೆಲ್ಲ ಕಿತ್ಕೋಬೇಕು. ಕಿತ್ಕೊಂಡು ತಿಂದುಬಿಟ್ಟು ನಾವು ಚೆನ್ನಾಗಿರ್ಬೇಕು. ಗೊತ್ತಾಯ್ತಾ? ಇಲ್ರಿ, ನಾವು ಹಂಗೆ ಇದ್ದೇವ್ರಿ. ಹಂಗೆ ಮಾಡಂಗಿಲ್ಲ. ಹಾಂ, ಅದು ಮಾಡೋ ಬದಲು ಸಾಯೋದು ಬೆಟ್ರು. ಗೊತ್ತಾಯ್ತಾ? ಅರ್ಥ ಆಯ್ತಾ ನಿನಗೆ? ಆ ಕೆಲಸ ಮಾಡೋ ಬದಲು ವಿಷ ಕುಡಿದು ಸಾಯೋದು ಬೆಟ್ರು. ಅದನ್ನ ನೀವಿಬ್ರು ಏನು ಮಾಡಬೇಕು? ಜನರಿಗೆ ಒಳ್ಳೆ ಎಷ್ಟಾಗತ್ತೆ ಅಷ್ಟು ಮಾಡಬೇಕು. ಜ್ಞಾಪಕ ಇಟ್ಕೋಬೇಕು. ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ನಾವು ಮಾಡಿದ ಹೆಲ್ಪು ಸಾರ್ಥಕ. ಇಲ್ಲ ಅಂದರೆ ನಿಮ್ಮಂಥ ಕೆಟ್ಟವ್ರು ಇನ್ನೊಬ್ರು ಇರಲ್ಲ. ಆಮೇಲೆ ಮಾರ್ಕ್ಸು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಚೆಕ್ ಮಾಡ್ತೀನಿ, ಚೆನ್ನಾಗಿ ಓದಿದ್ರೆ ನಿಲ್ಲಿಸ್ಬಿಡ್ತೀನಿ. ಗೊತ್ತಾಯ್ತಾ? ಓಕೆ ಸರ್. ಹಾಂ, ಥ್ಯಾಂಕ್ ಯು ರೀ. ನಿಮ್ಮ ಆಫೀಸರ್ ಅವ್ರು ಯಾರಿದ್ರು ಆ ಟೈಮಲ್ಲಿ ಅವ್ರು ನಿಮಗೆ ಪರಿಚಯ ಇದ್ದರೆ, ಕಾಂಟ್ಯಾಕ್ಟಲ್ಲಿ ಇದ್ದರೆ ಅವ್ರಿಗೆ ನಂದೊಂದು ಥ್ಯಾಂಕ್ಸ್ ಹೇಳಿ. ಹೇಳ್ತೀನಿ ಸರ್, ಖಂಡಿತ. ಹಾಂ, ಖಂಡಿತ. 2 ಮಕ್ಕಳನ್ನು ಅವರು ಸಮಾಜಕ್ಕೆ ಉಳಿಸಿದ್ದಾರೆ. ಇಲ್ರಿ 2 ಮಕ್ಳಿಗೆ ಏನಾಗ್ತಿತ್ತು ಅಂತ ನನಗೂ ಅರಿವಿಲ್ಲ. ಗೊತ್ತಾಯ್ತಾ? ಅವ್ರಿಗೊಂದು ಥ್ಯಾಂಕ್ ಯು ಹೇಳಿ. ನಿಮಗೂ ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು. ಅಷ್ಟು ಮಾಡ್ತೀರೇನ್ರಯ್ಯ? ಆಲ್ ರೈಟ್. ಇದರೊಂದಿಗೆ ಈ ಪ್ರಕರಣವನ್ನು ನಾನು ಮುಗಿಸ್ತಾ ಇದ್ದೀನಿ ಈ ವಾರ. ಆದರೆ ಕಳೆದ ವಾರಗಳಲ್ಲಿ ಆದಂತಹ ಹಲವಾರು ಕಥೆಗಳ ಮುಂದುವರಿದ ಭಾಗಗಳು ಏನೇನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ಫಲಶ್ರುತಿಯ ಸಮಯ. ಬೆಳಕುಗೆ ರೆಕಾರ್ಡ್ ಮಾಡ್ಕೋಬೇಕು, ರಿಜಿಸ್ಟರ್ ಮಾಡಬೇಕು ಅಂದವ್ರು ಇಬ್ಬರಿಗೂ ಸಹಾಯ ಅಥವಾ ಕಷ್ಟ, ಅಥವಾ ನಮಗೆ ಸಹಾಯ ಮಾಡೋದು. ನೋಡಿ, ನಾವೇ ಇನ್ನೊಬ್ರಿಗೆ ಸಹಾಯ ಮಾಡೋದು ಅನ್ನೋದು, ಬಟ್ ನಮಗೆ ನೀವು ಸಹಾಯ ಮಾಡಬೇಕೀಗ. ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇಂಥ ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಸಹಾಯ ಆಗಬಹುದು ಅನ್ನೋದಾದರೆ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಸಹೋದ್ಯೋಗಿಗಳು ತೋರಿಸ್ತಾ ಇರ್ತಾರೆ. ಒಂದು ಕ್ಷಣದಲ್ಲಿ ನಾನು ಆ ಫಲಶ್ರುತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ಬಿಡ್ತೀನಿ. ಮುಂದಿನ ಶಿಕ್ಷಣದ ಕನಸು ನನಸಾಗಿದ್ದಕ್ಕೆ ಸಂತಸ ಪಡುತ್ತಿರುವ ಸಹೋದರಿಯರು, ಮಕ್ಕಳ ಆನಂದವನ್ನ ನೋಡಿ ಸಂತೋಷ ಪಡುತ್ತಿರುವ ತಾಯಿ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಸಿದ್ಧಗಂಗಾ ಶಾಲೆಯಲ್ಲಿ. ನಗರದ ಶ್ರೀರಾಮನಗರದ ನಿವಾಸಿಗಳಾದ ಅಂಜನಪ್ಪ ಹಾಗೂ ಮಂಜುಳಾ ದಂಪತಿಗಳ ಮಕ್ಕಳಾದ ರಂಜಿತಾ ಹಾಗೂ ರಕ್ಷಿತಾ ಸಿದ್ಧಗಂಗಾ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ರು. ಶಾಲೆಯ ಶುಲ್ಕವನ್ನ ಕಟ್ಟಲು ಕಷ್ಟವಾಗಿದ್ದಾಗ ಶಾಲೆಯನ್ನ ಬಿಟ್ಟು ರೊಟ್ಟಿ ಮಾಡಿ ತಂದೆ ತಾಯಿಗೆ ಆಸರಿಯಾಗಬೇಕು ಎಂದುಕೊಂಡಿದ್ದ ಸಹೋದರಿಯ ನೆರವಿಗೆ ಬಂದದ್ದು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ. ಈಗ ಈ ವಿದ್ಯಾರ್ಥಿನಿಯರ ಶಾಲಾ ಶುಲ್ಕ ಕಟ್ಟಿ ಮತ್ತೆ ಶಾಲೆಗೆ ಕಳುಹಿಸಲಾಗಿದೆ. ನಮಗೆ ಬಹಳ ಕಷ್ಟ ಇತ್ತು, ಫೀಸ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಸ್ಕೂಲ್ ವತಿಯಿಂದ ಬೆಳಕು ಕಾರ್ಯಕ್ರಮ ವತಿಯಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಸಿದ್ಧಗಂಗಾ ಶಾಲೆಯಲ್ಲಿ ಈ ಸಹೋದರಿಯರು ಎಲ್ಲಾ ವಿದ್ಯಾರ್ಥಿಗಳಿಗಿಂತ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಶಾಲೆಗೆ ಒಳ್ಳೆಯ ಹೆಸರು ತರುತ್ತಾರೆ ಎನ್ನುವ ನಿರೀಕ್ಷೆ ಇಲ್ಲಿನ ಶಿಕ್ಷಕರದ್ದು. ತುಂಬಾ ಆರ್ಥಿಕವಾಗಿ ದುರ್ಬಲವಾಗಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಸಹಾಯ ಮಾಡೋದು ಅವರ ವಿದ್ಯೆಗೆ ಪ್ರೋತ್ಸಾಹ ಕೊಟ್ಟಾಗೆ. ಪಬ್ಲಿಕ್ ಟಿವಿಯವರ ಈ ಬೆಳಕು ಕಾರ್ಯಕ್ರಮ ಬಹಳಷ್ಟು ಬಡ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಕಲಿಯುವ ಆಸೆ ಹೊತ್ತು ಬಂದಿದ್ದ ಈ ಮಕ್ಕಳ ಮೊಗದಲ್ಲಿ ನಗು ಮೂಡಿದ್ದು ಬೆಳಕು ಕಾರ್ಯಕ್ರಮಕ್ಕೆ ಮತ್ತೊಂದು ಗರಿ ಮೂಡಿದಂತಾಗಿದೆ. ಓದುವ ಕನಸು ನನಸು ಮಾಡಿಕೊಂಡ ಈ ಬಾಲಕ ಹಿರಿ ಹಿಗ್ಗುತ್ತಿರುವ ದೃಶ್ಯ ಕಂಡು ಬಂದದ್ದು ದಾವಣಗೆರೆಯ ಸೋಮೇಶ್ವರ ಶಾಲೆಯಲ್ಲಿ. ಈ ಬಾಲಕನ ವಿದ್ಯಾಭ್ಯಾಸಕ್ಕಾಗಿ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮನವಿಯಿಂದಾಗಿ ನಗರದ ಸೋಮೇಶ್ವರ ಶಾಲೆ ಉಚಿತ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಪಬ್ಲಿಕ್ ಟಿವಿಯವರು ನಮ್ಮ ಮಗ ಚಿಪ್ಸ್ ಮಾರೋದು ಆಮೇಲೆ ಐಸ್ ಕ್ಯಾಂಡಿ ಎಲ್ಲ ಮಾರೋದು ನೋಡಿ ಅವನು ತುಂಬ ಕಷ್ಟಪಟ್ಟು ಮನೇನ ನಡೆಸ್ಕೊಂಡು ಆಮೇಲೆ ಪಬ್ಲಿಕ್ ಟಿವಿಯವರು ಬಂದು ನೋಡಿ ನಮಗೆ ತುಂಬ ಹೆಲ್ಪ್ ಮಾಡಿ ಶಾಲೆಯವರಿಗೂ ಹೇಳಿ ಶಾಲೆಯವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಈ ಸಲ ಸ್ಕೂಲ್ ಖರ್ಚೆಲ್ಲ ನೋಡ್ಕೊಂಡು ಅವರೇ
ನಮ್ಮ ಮಗುಗೆ ಓದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು. ಸೋಮೇಶ್ವರ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗಿಂತ ಉತ್ತಮವಾಗಿ ಓದುತ್ತಿರುವ ತಿಪ್ಪೇಶ್ ಶಿಕ್ಷಕರಿಗೆ ಅಚ್ಚುಮೆಚ್ಚು. ಶಿಕ್ಷಕರಿಗೆ ಮಾತು ಕೊಟ್ಟಂತೆ ಹೆಚ್ಚು ಅಂಕಗಳನ್ನ ಪಡೆದು ಶಾಲೆಗೆ ಹಾಗೂ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ಎನ್ನುವ ಛಲದಿಂದ ಬಾಲಕ ತಿಪ್ಪೇಶ್ ಓದುತ್ತಿದ್ದಾನೆ. ಓದುವ ಛಲವಿರೋ ತಿಪ್ಪೇಶ್ ಬಗ್ಗೆ ಇಲ್ಲಿನ ಶಿಕ್ಷಕರಿಗೆ ಅಪಾರ ಹೆಮ್ಮೆ. ನಮ್ಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇರುವಂಥ ತಿಪ್ಪೇಶ್ ಅನ್ನೋ ಹುಡುಗ ಪ್ರತಿಭಾವಂತ ಇದ್ದಾನೆ, ಹಾಗೆ ಶ್ರಮಪಟ್ಟು ಓದ್ತಾ ಇದ್ದಾನೆ. ಒಂದು ಪಬ್ಲಿಕ್ ಟಿವಿಯ ಮುಖಾಂತರ ಅವನ ಒಂದು ಕಷ್ಟಗಳು ನಮ್ಮ ಮ್ಯಾನೇಜ್ಮೆಂಟ್ಗೆ ತಿಳಿದು ಬಂದು ಈ ವರ್ಷ ಅವನಿಗೆ ಯಾವುದೇ ಒಂದು ಫೀಸನ್ನು ತೆಗೆದುಕೊಳ್ಳದೆ ಫ್ರೀಯಾಗಿ ಓದಿಸ್ತೀವಿ ಅಂತ ಹೇಳಿ ನಮ್ಮ ಕಾರ್ಯದರ್ಶಿಗಳಾದ ಸುರೇಶ್ ಸರ್ ಅವರು ಭರವಸೆ ಕೊಟ್ಟಿದ್ದಾರೆ. ತಿಪ್ಪೇಶ್ನ ಓದಬೇಕು ಎನ್ನುವ ಕನಸು ನನಸು ಮಾಡುವಲ್ಲಿ ಬೆಳಕು ಕಾರ್ಯಕ್ರಮ ಮುಖ್ಯ ಪಾತ್ರ ವಹಿಸಿದೆ. ನಮ್ಮ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತದೆ ಎಂಬ ನಿರೀಕ್ಷೆ ನಮ್ಮದು. ಇದರೊಂದಿಗೆ ನಾನು ಈ ವಾರದ ಮುಗಿಸ್ಬೇಕು. ನಾನು ಮೈ ಮೈಂಡ್, ನನ್ನ ಮನಸ್ಸು ದೀರ್ಘಕಾಲ ನಾಗೇಶ್ ಮತ್ತು ಅವನ ಅಣ್ಣ ಮಾಳಪ್ಪ ಮೇಲೆ ಇರುತ್ತೆ. ಭಾಳ ಕಾಲ ಅನಿಸುತ್ತೆ. ಬಾಲಮಂದಿರದಂತಹ ವ್ಯವಸ್ಥೆಗಳ ಒಳಗೆ ಸಿಕ್ಕಾಕೊಂಡ ಒಂದು ಮಗು ಎಷ್ಟು ಅದ್ಭುತವಾದ ಶಿಕ್ಷಣವನ್ನು ಮಾಡ್ಬೋದು ಅನ್ನೋಕ್ಕೆ ಅವನು ಸಾಕ್ಷಿ. ಐ ಆಮ್ ಶೂರ್ ಹಿ ಈಸ್ ಗೋಯಿಂಗ್ ಟು ಬಿಕಮ್ ಎ ಗ್ರೇಟ್ ಸಿಟಿಸನ್. ಭಾಳ ಒಳ್ಳೆ ನಾಗರಿಕನಾಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ ಅಂತ ನಂಬಿಕೆ. ಆ ಕಾರಣಕ್ಕೆ ಅವನನ್ನು ಓದಕ್ಕೆ ಹಾಕಿರೋದು. ಈಗ ಐ ಹೋಪ್ ಇಟ್ ವಿಲ್ ಹ್ಯಾಪನ್. ಒಂಥರ ಡಿಫರೆಂಟ್ ಪ್ರಕರಣಗಳು ಈ ಬಾರಿ. ಎಲ್ಲವೂ ಭವಿಷ್ಯವನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನಗಳು, ಎಲ್ಲವೂ ನಾಳೆಗಳು ಚೆನ್ನಾಗಾಗಬೇಕು ಅಂತ ಬಯಸುವ ಮನಸ್ಸುಗಳು. ಅದಕ್ಕೆ ನಾನು ನಿಮ್ಮ ಸಹಕಾರದಿಂದ ಸಿಗ್ತಾ ಇರೋದು ಒಂದು ಅಳಿಲು ಸೇವೆ ಅಷ್ಟೇ. ಅದನ್ನು ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದೇ ನಮ್ಮ ಪುಣ್ಯ ಅಂದ್ಕೊಳ್ಳೋಣ. ಅವರ ಜೀವನದಲ್ಲಿ ಬೆಳಕು ಕಾಣಿಸಿದ್ರೆ ನಾವು ಅದನ್ನೇ ನೋಡಿ ಸಂತೋಷ ಪಟ್ಕೊಳ್ಳೋಣ. ಹೋಗ್ಬಿಟ್ಟು ಬರ್ತೀನಿ, ಮುಂದಿನ ವಾರ ಸಿಗ್ತೀನಿ.